ಸೂಪರ್ ಸ್ಟಾರ್ ರಜನಿಕಾಂತ್ ಮೆಗಾ ಸ್ಟಾರ್ ಚಿರಂಜೀವಿ ಕೈಯಲ್ಲಿ ಫೈಟ್ ಮಾಡಿಸಿದ್ದ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾಗಳಿಗೆ ಬೈಕ್ ಚೇಸಿಂಗ್ ಡ್ಯೂಬ್ ಸೇರಿದಂತೆ ಸ್ಟಂಟಿಂಗ್ ಮಾಡ್ತಾ ಇದ್ದ ಖ್ಯಾತ ಸಾಹಸ ನಿರ್ದೇಶಕ ಜಾಲಿ ಬಾಸ್ಟಿನ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಸಿನಿರಂಗದಲ್ಲಿ ನೂರಾರು ಸಿನಿಮಾಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಜಾಲಿ ಬಾಸ್ಟಿನ್ ಅವರು ಕೇರಳ ಮೂಲದವರಾಗಿದ್ದು 1966ರಲ್ಲಿ ಜನಿಸಿದ್ರು. ಸುಮಾರು 900ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಮೂಲತಃ ಕೇರಳದವರಾಗಿದ್ದು ಬೆಂಗಳೂರಿನಲ್ಲಿ ಶಿಕ್ಷಣ ಪಡೆದರು. ಡಿಪ್ಲೊಮೊ ವ್ಯಾಸಂಗ ಮುಗಿಸಿದ್ರು. ಬೈಕ್ ಮೆಕ್ಯಾನಿಕ್ ಆಗಿ ವೃತ್ತಿ ಆರಂಭಿಸಿದ ಜಾಲಿ ಬಾಸ್ಟಿನ್ ಅವರು ಸಿನಿಮಾ ರಂಗದಲ್ಲಿ ಸ್ಟಂಟಿಂಗ್ ಮಾಡಿ ಭಾರೀ ಜನ ಮನ್ನಣೆಗೆ ಪಾತ್ರರಾಗಿದ್ರು. ಕೇವಲ ತಮ್ಮ 17ನೇ ವಯಸ್ಸಿನಲ್ಲೇ ಸ್ಯಾಂಡಲ್ವುಡ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಬೈಕ್ ಚೇಸಿಂಗ್ ಡ್ಯೂಪ್ ಆಗಿ ಕೆಲಸ ಮಾಡಿದ್ರು. ಪ್ರೇಮಲೋಕ, ಪುಟ್ನಂಜ, ಅಣ್ಣಯ್ಯ, ಶಾಂತಿ ಕ್ರಾಂತಿ ಸೇರಿದಂತೆ ರವಿಚಂದ್ರನ್ ನಟನೆಯ ಹಲವಾರು ಸಿನಿಮಾಗಳಿಗೆ ಕೆಲಸ ಮಾಡಿ ತಮ್ಮ ಸ್ಟಂಟಿಂಗ್ ಮೂಲಕನೇ ಖ್ಯಾತಿಯನ್ನು ಗಳಿಸಿದ್ರು. ಕನ್ನಡ, ತಮಿಳು, ಮಲಯಾಳಂ ಚಿತ್ರಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಹೆಸರು ಮಾಡಿದ್ದ ಜಾಲಿ ಬಾಸ್ಟಿನ್ ಅವರು ನಿನಗಾಗಿ ಕಾತಿರುವೆ ಚಿತ್ರದ ಮೂಲಕ ನಿರ್ದೇಶಕನ ಹುದ್ದೆಯನ್ನು ಕೂಡ ಅಲಂಕರಿಸಿದರು. ಒಂದು ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಾಹಸ ನಿರ್ದೇಶಕ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ರು ಅನ್ನೋದು ತುಂಬ ಹೆಮ್ಮೆಯ ಸಂಗತಿ. ಸದ್ಯ ದುನಿಯಾ ವಿಜಯ್ ನಟನೆಯ ಭೀಮಾ ಸಿನಿಮಾದಲ್ಲಿ ಜಾಲಿ ಅವರು ನಟಿಸ್ತಾ ಇದ್ರು. ಭೀಮಾ ಚಿತ್ರಕ್ಕೆ ಒಂದು ಚೇಸಿಂಗ್ ಆಕ್ಷನ್ ಸನ್ನಿವೇಶಕ್ಕೆ ದುನಿಯಾ ವಿಜಯ್ ಮಾತುಕತೆ ಮಾಡಿದಾಗ ಆ ಸನ್ನಿವೇಶವನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಮಾಡುವುದು ಯಾರು ಎಂಬ ಪ್ರಶ್ನೆ ಮೂಡಿತ್ತು. ಹೀಗೆ ತಲೆಕೆಡಿಸಿಕೊಂಡಂತಹ ಸಂದರ್ಭದಲ್ಲಿ ಒಂದಷ್ಟು ಜನರ ಕಣ್ಣಿಗೆ ಮುಂದೆ ಬಂದಿತ್ತು ಜಾಲಿ ಮಾಸ್ಟರ್ ಅವರು. ರಾಮನಗರದ ಸರ್ಕಲ್ನಲ್ಲಿ ರಾತ್ರಿ ಪೂರ್ತಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ನಿಂತು ಭೀಮಾ ಚಿತ್ರದ ವಾಹನಗಳ ಡಿಕ್ಕಿ ಸನ್ನಿವೇಶವನ್ನು ಅತಿ ದಟ್ಟಣೆ ಇರುವ ಬೆಂಗಳೂರು ಮೈಸೂರು ರಸ್ತೆಯ ರಾಮನಗರ ಸರ್ಕಲ್ನಲ್ಲಿ ಕಂಪೋಸ್ ಮಾಡಿಕೊಟ್ಟ ಹೆಗ್ಗಳಿಕೆ ಇವರದ್ದಾಗಿದೆ. ಹೀಗಾಗಿ ಈ ಘಟನೆ ಚಿತ್ರರಂಗಕ್ಕಾದ ನಷ್ಟ ಇದು ನಂಬಲು ಸಹ ಅಸಾಧ್ಯವಾದ ಮಾತು ಎಂದು ಭೀಮಾ ಚಿತ್ರತಂಡ ಸಂತಾಪವನ್ನು ಕೂಡ ಸೂಚಿಸಿದೆ. ಒಟ್ನಲ್ಲಿ ಕನ್ನಡವೂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾವಿರಾರು ಚಿತ್ರಗಳಿಗೆ ಸಾಹಸ ದೃಶ್ಯಗಳನ್ನು ಕಂಪೋಸ್ ಮಾಡಿರುವಂತಹ ಜಾಲಿ ಬಾಸ್ಟಿನ್ ಬಹು ಬೇಡಿಕೆಯ ಸ್ಟಂಟ್ ಮಾಸ್ಟರ್ ಆಗಿದ್ರು.